ಶಾಸಕರ ಚಿತಾವಣೆಯಿಂದ ಇವತ್ತೇನು ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗಳು ಬಲಿಯಾಗ್ತಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ರಘು ಅಂತ ಹೇಳಿ ಸಾಕು. ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ಈಗ ಕಾಂಗ್ರೆಸ್ ನಗರಸಭಾ ಸದಸ್ಯರು ಭಾಸ್ಕರ್ ಯಾಕಪ್ಪ ಅಂದ್ರೆ ಶಾಸಕರು ಹೇಳ್ತಾರೆ ನಮ್ಮ ಪಂಚಾಯತಿ ವಿಚಾರಕ್ಕೆ ಹೋಗಲ್ಲ ಅಂತಾರೆ. ಪಂಚಾಯತಿ ನಾನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಪಂಚಾಯತಿಲೂ ಕೂಡ ಅವ್ರು ಹೇಳ್ದಲ್ಲಿ ಯಾವ ಪಂಚಾಯತಿಲೂ ಏನು ನಡೆಯಲ್ಲ. ಯಾಕೆಂದ್ರೆ ಒಂದು ಮನೆ ಹಂಚಕ್ಕೂ ಇವರು ಸೈನ್ ಹಾಕಿ ಕಳಿಸ್ತಾರೆ. ಇದೆಲ್ಲ ಏನು ಅಕ್ರಮ ಆಗಕ್ಕೆ ಕಾರಣಕರ್ತರು ಯಾರಿದ್ರೆ ಅದು ಶಾಸಕರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನೋಡ್ತಾ ಇದ್ದೀರಾ ಏನೇನು ನಡೀತಿದೆ ಅಂತ. ನಾವು ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಈ ಮನುಷ್ಯ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಷನ್ 6 ತಿಂಗಳು ಎಲ್ಲಾರನ್ನೂ ಕಾಲಿಡಿತಾರೆ, ಆಮೇಲೆ ಕಾಲಿಡಿ ಎಳಿತಾರೆ. ಯಾಕಪ್ಪ ಅಂದ್ರೆ ಇವತ್ತು ನಾನು ನಮ್ಮ ಸಮುದಾಯಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಹಿಂದುಳಿದವರಿಗೆ, ದಲಿತರಿಗೆ, ಯಾರು ಕೂಡ ಈ ಮನುಷ್ಯನ ಮಾತು ಕೇಳ್ಕೊಂಡು ಏನು ಮಾಡಬೇಡಿ, ಶಾಸಕರ ಮಾತು ಕೇಳ್ಕೊಂಡು. ಯಾಕೆಂದ್ರೆ ಇವತ್ತು ಒಬ್ರು ಕುಮಾರಸ್ವಾಮಿ ಅಂತ ಹೇಳಿ ಬಾಣವಾರ PDO ಸಸ್ಪೆಂಡ್ ಆಗಿದ್ದಾರೆ, ಆ ಮನೆ ಹಗರಣ ಕೂಡ ಆಗಿದ್ದಾವೆ. ಹಗರಣ ಆಯ್ತಲ್ಲ, ಶಾಸಕರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. KDP ಸಭೆ ಮಾಡೋರು ಯಾರು, ಇನ್ನ ರಿವ್ಯೂ ಮೀಟಿಂಗ್ ಮಾಡೋರು ಯಾರು, ಎಲ್ಲರೂ ಕೂಡ ಇವರ ಆಜ್ಞೆ ಇದ್ದಲೇ ಆಗಲ್ಲ. ಮೊನ್ನೆ ಒಂದು ಮೀಟಿಂಗ್ ಆಯ್ತು, ಏನು ಕೇಂದ್ರ ಸರ್ಕಾರದಿಂದ ಮನೆ ಖಾಲಿ ಜಾಗ GPS ಮಾಡಿ ಯಾರು ಬಡವರಿದ್ದಾರೆ ಅವ್ರಿಗೆ ಮನೆ ಕೊಡಬೇಕು ಅಂತ ಹೇಳಿ ಒಂದು ಆದೇಶನ ಮಾಡಿದ್ರು. ಈ ಕಸ್ತೂರಿ ಬಾಸಿಪುರದಲ್ಲಿ ಶಾಸಕರ ಮೀಟಿಂಗ್ ಕರೆದು ಏನು ಎಲ್ಲರಿಗೂ ಹೇಳಿ ನೀವು ಎಲ್ಲ ಫೋಟೋ ತೆಕ್ಕೊಂಬರಪ್ಪ, ನಾನು ಮನೆ ಕೊಡ್ತೀನಿ, ಎಷ್ಟು ಸಾವಿರ ಆಗಲಿ ನಾನು ಮನೆ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಮಾತಾಡಿರೋದು ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ. ಇದಾಗಕ್ಕೆ ಏನ್ ಕಾರಣ? ಇವು ನಿಮ್ಮ ಮಾತು ಕೇಳ್ತಾ ಇಲ್ವಾ? ಇವು ಆಕ್ಷನ್ ಬಂದಿರೋರು ಯಾರು? ಎಲ್ಲ ನಿಮ್ ಲೆಟರ್ ಮುಖಾಂತರನೇ ಎಲ್ಲ ಅಧಿಕಾರಿಗಳನ್ನ ಆಕ್ಷನ್ ಬರ್ತಿರಲ್ಲ, ನಮ್ದೇನು ನಡೀತಾ ಇಲ್ಲ ಅಂತ ಹೇಳ್ತಿರಲ್ಲ, ತಪ್ಪಲ್ವಾ? ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಕೇಳದೇ ಇರಬಾರ್ದು ನಿಮ್ಗೆ? ನಿಮ್ದೇ ಡಿಕ್ಟರ್ಶಿಪ್? ಯಾರೋ ಒಬ್ರು ಬಂದು ಕೇಳ್ತಾ ಇದ್ದಾರೆ ಅಂದ್ರೆ ಅವನಾಗ ಕೇಳ್ತಾನೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಿರಲ್ರಿ ಸ್ವಾಮಿ. ನೀವು ಹಾಕ್ಬೇಕಾಗಿರೋದು ಮಾನನಷ್ಟ ನಿಮ್ಮ ಮೇಲೆ ನೀವು ಹಾಕಬೇಕು. ನೀವು ಸರ್ಕಾರದ ನಮ್ಮ ಆಸ್ತಿ ನಿಮಗೆ ಶಾಸಕರು ಮಾಡಿ ಕಳಿಸಿರೋದು ನೀವು ಮಾನನಷ್ಟ ಮೊಕದ್ದಮೆ ಹಾಕಕ್ಕಲ್ಲ. ನೀವು ಅಲ್ಲಿ ನೀಟಾಗಿ ಕೆಲಸ ಮಾಡಬೇಕು ಅಂತ. ಹಿಂದುಳಿದ ಯಾರ ಸ್ಪೀಕರ್ ಕೂತಿದ್ರೆ ಅವ್ರನ್ನೂ ಬೈತೀರಾ, ಅಲ್ಲಿ ಯಾರ ಕುರಿಗಾರರ ಬಗ್ಗೆ ಮಾತಾಡಿದ್ರೆ ಅವ್ರನ್ನೂ ಬೈತೀರಾ. ಏನಾರ ನಿಮ್ಗೆ ಮಾನಸಿಕವಾಗಿ ಸ್ಥಿಮಿತ ಏನಾರ ಕಳ್ಕೊಂಡ್ರೆ ಈ ಶಾಸಕರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನೋಡಿ, ಶಾಸಕರು ಒಪ್ಪಿಗೆ ಮೇರೆಗೆ ಎಲ್ಲ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರೋದು. ಅವರು ಆ ಒಪ್ಪಿಗೆಯಿಂದಲೇ ಯಾವುದೂ ಆಗಿಲ್ಲ. ಹೀಗಾಗಿ ಇವತ್ತು ಏನ್ ನಡೀತಿದೆ ರಾಜಕಾರಣ ಅಂದ್ರೆ ಇಲ್ಲಿ ಅರಸೀಕೆರೆಯಲ್ಲಿ ಶಾಸಕರು ಅವರ ಹಿಂಬಾಲಿಕರು ಅವರ ದುಡ್ಡು ಮಾಡ್ಕೊಳಕ್ಕೆ, ಅದ್ರಾಗ ಅವ್ರ ಸಂಬಂಧಿಕರು, ಪಾಪ ಬೇರೆ ಎಲ್ಲ ಹೇಳಂಗಿಲ್ಲ ನಾವು. ನೋಡ್ರಿ, ಶಾಸಕರ ಆದೇಶದ ಮೇರೆಗೆ ಕುಮಾರಸ್ವಾಮಿನ ಇವ್ರು ಶಾಸಕರು ಹೇಳಿದ್ದಕ್ಕೆಲ್ಲ ಹಾಕಿರು. ಒಬ್ಬ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ದೇವಂಗ್ ಶೆಟ್ಟರ್ ಇಒ ಅವ್ರನ್ನ ತೆಗೆದ್ರಿ, ಕುಮಾರಸ್ವಾಮಿ ತೆಗೆದ್ರಿ. ಅದಾದ ಮೇಲೆ ಒಬ್ಬ ನನ್ನ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು. ನೀವೇ ಆಕ್ಷನ್ ಬಂದಿರೋದು ಸ್ವಾಮಿ, ಸರ್ಕಾರ ನಿಮ್ದೇ ಇರೋದು. ಸರ್ಕಾರ ಇದ್ದಾಗ ಯಾವ ಅಧಿಕಾರಿ ಅವ್ರನ್ನ ಕೇಳ್ಕೊಂಡೇ ಬಂದಿರೋದು. ಓಪನ್ ಸೀಕ್ರೆಟ್. ನಿಮ್ಗೆ ಏನೇನು ಸಂಭಾವನೆ ಕೊಟ್ಟಿರ್ತಾರೆ, ನಿಮ್ಗೆ ಏನೇನ್ ಮಾಡ್ಬೇಕೆಲ್ಲ ಮಾಡಿರ್ತಾರೆ. ಆದ್ಮೇಲೆ ಏನಾರ ಕೆಟ್ಟದಾದ್ರೆ ನಾನಲ್ಲ, ಒಳ್ಳೇದಾದ್ರೆ ಇವರೇ ಬಂದಿರ್ತಾರೆ, ನಾನೇ ಮುಂದಿದ್ದೀನಿ, ನನ್ ಬಿಟ್ರೆ ಯಾರು ಇಲ್ಲ ಅಂತ. ಈ ತರ ಮಾಡ್ತಾರಲ್ಲ ಶಾಸಕರು. ಇವರಿಂದ ಭಾರಿ ನಮ್ಮ ಹಿಂದುಳಿದ ಸಮುದಾಯದ ಅಧಿಕಾರಿಗಳಿಗೆ ಭಾರಿ ನೋವಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ವಿಚಾರ, PDO ಕುಮಾರಸ್ವಾಮಿ ಅವರು ಮಿಸ್ಸಸ್ ಅವ್ರ ಹೆಸರಲ್ಲಿ ನೋಡ್ರಿ ಎಷ್ಟು ಬಿಲ್ ಆಗಿದೆ ಅಂತ. ಏನು ಎಲ್ಲ ಇದು ಸರ್ಕಾರದ ಇಲಾಖೆಗಳಿಗೆ ಏನು ಮೆಟೀರಿಯಲ್ಸ್ ಕೊಡೋದೆಲ್ಲ ಇವರೇ.
ಮೆಟೀರಿಯಲ್ಸ್ ಎಲ್ಲ ಇವ್ರದೇ. ಪಾಪ ಇವಂದು ಅಲ್ಲ, ನಮ್ಮ ಕುಮಾರಸ್ವಾಮಿ ಅವರ ಲಾಭ ಮಾಡ್ಕೊಂಡಿದ್ದು ಎಲ್ಲ ಶಾಸಕರು ಕ್ರಷರ್ ಇಂದ ಹೋಗುತ್ತೆ, ಬಿಲ್ ಮಾತ್ರ ಇವ್ರದ್ದು. ಯಾಕೆ ಸ್ವಾಮಿ ಅಮಾಯಕರನ್ನ ಬಲಿಗೆ ಹಾಕ್ತೀರಾ? ಬಾವಿಗೆ ತಳ್ಳಿ ಬಡವ್ರ ಮಕ್ಳು ಬಾಯಿ ತಳ್ಳಿ ಆಳ ನೋಡ್ತಿರಲ್ರಿ. ಹಿಂಗ್ ಕುತ್ಕೊಂತೀರಾ, ನಮ್ ಲೀಡರ್ಗಳು ಕೈ ಏಳಿಸ್ತೀರಾ? ಹೇಳಿ. ಈಗ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಪ್ರೆಸ್ ಮೀಟ್ ಮಾಡೋದ್ರೀಗ ನಮ್ಗೆ ಅವ್ರ ಬಗ್ಗೆನೂ ಅಭಿಮಾನ ಇದೆ. ನಾವೆಲ್ಲ ಕಾಂಗ್ರೆಸ್ ಕಟ್ತೇವೆ ಒಂದ್ ಕಾಲದಲ್ಲಿ. ಕಾಂಗ್ರೆಸ್ ಎಲೆಕ್ಷನ್ ನಿಲ್ಲರೇ ಇದ್ದಾಗ ನಿತ್ತು ಸೋತು ಮನೆಗಳು ಮಾಡ್ಕೊಂಡಿರೋರು ನಾವೆಲ್ಲ. ಏನ್ ಮಾಡಿದ್ರಿ? ಮೆಟ್ರೋ ಬಾಬು ಕಾಂಗ್ರೆಸ್ ಕಟ್ಟಿರೋ, ಇವತ್ತು ಸೇರ್ಕೊಂಡಿರೋ ಶಿವಲಿಂಗೇಗೌಡರು. ನಾವು ಅಭಿನಂದಿಸ್ತೀವಿ ಇವತ್ತು ಮೆಟ್ರೋ ಬಾಬುನ. ಅವತ್ತಿನ ಕಾಲದಲ್ಲಿ APMC ಯಾರು ನಿಲ್ಲರಿರ್ಲಿಲ್ಲ, ನಿತ್ತು ಕಾಂಗ್ರೆಸ್ ಕಟ್ಟಿದ್ರು. ಇವತ್ತು ಶಿವಲಿಂಗೇಗೌಡರು ಸೇರ್ಕೊಂಡು ವಾಸ ಮಾಡ್ತಿದ್ದಾರೆ. ವಾಸ ಮಾಡಿರೋ ಕೃತಜ್ಞತೆನೇ ಇಲ್ಲ ಮನುಷ್ಯನಿಗೆ. ನೀವು ಓಟ್ ಹಾಕಿದ್ದೀರಾ, ನೀವು ಇದು ಮಾಡಿದ್ರೆ ಕೃತಜ್ಞತೆನೇ ಇಲ್ಲ. ಇದೇ ಸಂತೋಷ್ ಅವ್ರ ಕಾರ್ ಅಡ್ಡ ಆಯ್ತು, ನಾವು ಆ ಕೃತಜ್ಞತೆ ಇದೆಯಾ? ಹೀಗಾಗಿ ಭಾರಿ ಜನ ಹಿಂದುಳಿದರು, ದಲಿತರು, ಅಧಿಕಾರಿಗಳು ಬಲಿಪಶು ಮಾಡ್ತಾ ಇದ್ದಾರೆ ಶಾಸಕರು. ಇವತ್ತು NH ರಸ್ತೆ ಕಳಪೆ ಕಾಮಗಾರಿ 8 ಕೋಟಿ ರೂಪಾಯಿ ದುಡ್ಡು ಯಾರು ಮಾಡಿದವರು? ಸಂಬಂಧಿಕರು. ಇಲ್ಲ ಯಾರು ಇಲ್ವಾ? ದಲಿತರು ಹಿಂದುಳಿದವ್ರನ್ನ ಯಾರನ್ನಾರ ಕೋಟಿಗಟ್ಟಲೆ ಕಾಂಟ್ರಾಕ್ಟರ್ ಬೆಳೆಸಿದ್ದೀರಾ? ನಮ್ಮಂತ ತಾಮಂದ್ಬಿಟ್ಟು 80,000 ಕೊಟ್ಟಿರೋಂಥ ಲಿಂಗಾಯತರ ಮೇಲೆ ಎತ್ಕಟ್ಟಿ ಅವ್ರನ್ನ ಬಯಸಿ ಬೆಳಗ್ಗೆ ಇದ್ರೆ ನಾವು ಅವ್ರ ಜಾಕ್ ಹೋಗ್ಬೇಕು, ಅವ್ರು ನಮ್ಮ ಜಾಕ್ ಬರ್ಬೇಕು. ಏನ್ ಮಾಡಿದ್ರಿ ನೀವು? ಒಬ್ಬರು ನಮ್ಮ ಗುತ್ತಿಗೆದಾರ ಕುರುಬ್ರು 30,000 ಕೊಟ್ಟಿದೆ, ಒಬ್ರು ಮಾಡಿದ್ದೀರಾ? ಬಿಳಿ ಚೌಡಯ್ಯನವರಿಗೆ ಅಧ್ಯಕ್ಷರು ಕೊಡ್ತೀವಿ ಅಂದ್ರು. ಶಾಸಕರು ಏನ್ ಹೇಳಿದ್ರು? ಮಾಡುವಂತ ಒತ್ತಡ ಹೇಳಿದ್ರು. ಒತ್ತಡ ಹೇಳಿ ಮಾಡ್ಲಿಲ್ಲ ಅಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ತೀನಿ ಅಂದ್ರು. ನಿಮ್ಮ ಹೆದರಿಕೆಗೆ ಒತ್ತಡಕ್ಕೆ ಮಣಿದು ನಾವು ಕೆಲಸ ಮಾಡಿಕೊಟ್ಟಿದ್ಗೆ ನಾವೀಗ ನಮ್ಮ ಅಧಿಕಾರಿಗಳು ಬಲಿಪಶುರಾದ್ರು. ಇದೆಲ್ಲ ನೇರ ಕಾರಣ ಶಾಸಕರೇ. MLA ಅದು ನೈತಿಕತೆ ಇವತ್ತು ಗೃಹ ಮಂಡಳಿ ರಾಜೀನಾಮೆ ಕೊಡ್ಬೇಕು, ಶಾಸಕರಿಗೂ ರಾಜೀನಾಮೆ ಕೊಡ್ಬೇಕು. ಅವರು ನೈತಿಕ ಹೊಣೆ ಬರ್ಬೇಕು. ಹೊಣೆ ಅವರು ಏನ್ ಹಿಂದುಳಿದ ದಲಿತರು ಓಟ್ ಹಾಕಿರೋದು ಇವ್ರಿಗೆ ಇದಕ್ಕ ಹೋಗಿ ರೇವಣ್ಣ ಅಪೋಸಿಟ್ ನಿಲ್ಲಿ ಇವರು ಎಲೆಕ್ಷನ್ಗೆ. ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗಳಿಗೆ ಹೋಗಾರೆಲ್ಲ ಹೋಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ಇನ್ನಾದ್ರೂ ಈ ಮನುಷ್ಯನ ಮಾತನ್ನ ಎಚ್ಚರಿಕೆಯಿಂದ ಕೇಳಿ ಅಷ್ಟೇ. ಬಿಟ್ಟೇನು ಮಾಡ್ಕೊಂಡು MLA ಮಾಡಿದೀವಿ. ಹುಷಾರು, ಶಾಸಕರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ ನಾನು. ನಮ್ಮ ಅಧಿಕಾರಿಗಳಿಗೆ ತೊಂದರೆ ಆದ್ರೆ ನಿಮ್ ಮನೆ ಮುಂದೆ ಧರಣಿ ಮಾಡ್ತೀವಿ ನಾವು. ಏನಿದು ಇಒ ಯಾರು? ಅಧಿಕಾರಿಗಳನ್ನ ಇದು ತೊಂದರೆ ಮಾಡ್ಕೊಂಡು ಇವತ್ತು JJMದು ನೋಡಿದೀರಾ? ಒಂದು ನೆಲ್ಲಿ ಇಲ್ಲ, ಒಂದೂರ್ಗೂ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಏನ್ ಒಂದ ಎರಡ? ಹಂಗಾಗಿ ಶಾಸಕರು ಈ ರೀತಿ ಮಾಡ್ತಿದ್ರಲ್ಲ, ಈಗ ನಮ್ಮ ನಾಯಕರ ಮೇಲೆ ಮಾತಾಡ್ತೀರಾ NRS ಮೇಲೆ. ಅವ್ರಂಗಾರೆ ಹೇಳಿಕೆ ಕೊಡೋದೇ ಬಿಡುವ? 80,000 ಒಟ್ಟ ಅಂದಿದ್ದಾರೆ, ಹೇಳಿಕೆ ಕೊಡಬಾರ್ದು ಅಂತ ಹೇಳ್ಬಿಡಿ. ಹಂಗಾರೆ ವಿರೋಧ ಪಕ್ಷ ಇರೋದು ಬೇಡ ಅಂತ. ಕಾಂಗ್ರೆಸ್ ಹೇಳಕ್ ಅವ್ರ ಯಾರು? ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾ? ಕಾಂಗ್ರೆಸ್ ಅಲ್ಲಿ ಎಂತೆಂತ ಶ್ರೀಕಂಠಯ್ಯನವರಿಗೆ ಟಿಕೆಟ್ ತಪ್ಸಿರಿ, ಶಿವಲಿಂಗೇಗೌಡ್ರ ಆ ಲೆಕ್ಕ, ಗಣೇಶಿ ಶಿವರಾಮ್ ತಪ್ಸಿರು. ಕಾಂಗ್ರೆಸ್ ಅಲ್ಲಿ ಕಷ್ಟ ಇರ್ಬೋದು ಅವ್ರಿಗೆ, JDS ಅಲ್ಲಿ ಏನ್ ಕಷ್ಟ ಆಗಲ್ಲ. JDS ಅಲ್ಲಿ NR ಸಂತೋಷ್ಗೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಸಮೀಕ್ಷೆ ಇರುತ್ತೆ, ಯಾರಿಗೆ ಕೊಡ್ಬೇಕು ಕೊಡ್ತಾರೆ, ಕೆಲಸ ಆಗುತ್ತೆ. ಸಂತೋಷ್ ಅವ್ರು 80,000 ಓಟ್ ತಗೊಂಡಾರೆ. ಹಾಗಾಗಿ ಅವೆಲ್ಲ ಏನ್ ನಡೆಯಲ್ಲ. ಇನ್ನ PDOಗಳನ್ನ ನಾನು ಮೀಟಿಂಗ್ಗೆ ತಗೊಳಲ್ಲ ಅಂತೇಳಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತಾರೆ. ಆಮೇಲೆ 15 ಫೈನಾನ್ಸ್ ಇದೇ ಶಾಸಕರು ನನ್ನ ಹತ್ರ ರೆಕಾರ್ಡ್ ಇದೆ ಸರ್, ಕೊಡ್ತೀನಿ. ಏನ್ ಹೇಳಿದ್ರು? 15 ಫೈನಾನ್ಸ್ ಅಲ್ಲಿ ಕಾಂಟ್ರಾಕ್ಟ್ ಹಾಕಕ್ ಬಂದಿದ್ರಿ ಮನುಷ್ಯ. ನಾನು ಫಸ್ಟ್ ಅಧ್ಯಕ್ಷರಾಗಿದ್ದೆ ಗ್ರಾಮ ಪಂಚಾಯತಿಯ. ಯಾರು ಕೇಳ್ತಾ ಇಲ್ಲ ಪಾಪ, ಎಲ್ಲ ಹೊಸ್ತಾಗ್ ಬಂದವೆ. ಅಧ್ಯಕ್ಷರುಗಳಿಗೆ ಏನು ಗೊತ್ತಿಲ್ಲ ಅದು. ನಾನೇನ್ ಕೇಳಿದೆ, ಈ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಮಾಡ್ತೀರಾ? ಪಂಚಾಯತಿಲ್ವಲ್ಲ, ನಿಮ್ ವಿಧಾನಸೌಧ ತಾಂಬರ್ರಿ ಶಾಸಕರೇ, ಇದು ಕೊಡಕ್ಕಾಗಲ್ಲ ಅಂತ ಹೇಳಿದೆ. ಆ 15 ಫೈನಾನ್ಸ್ ಇರೋದು ಏನಕ್ಕೆ? ಲೈಟ್ ಹಾಕಕ್ಕೆ, ಜನರೇಟ್ ಹಾಕಕ್ಕೆ, ಇದಂತದ್ದು ಚರಂಡಿ ಕ್ಲೀನ್ ಮಾಡ್ಸೋದಕ್ಕೆ, ಆಮೇಲೆ ನಮ್ಮ ಬೋರ್ಗಳು ಕೆಟ್ಟೋದು ರಿಪೇರಿ ಮಾಡ್ಸೋದಕ್ಕೆ ಅಂತ ನಾವಿಟ್ಟಿದ್ವಿ. ಅದನ್ನ ಕಾಂಕ್ರೀಟ್ ಹಾಕಕ್ ಬಂದಿದ್ರು, ಕೇಳಿರ್ಲಿಲ್ವ? ಕೇಳಿ. ಇದೇ ಶಾಸಕರು ಕೇಳಿಲ್ಲ ಅಂತ ಹೇಳಿ ಜನಕಲ್ ಸಿದ್ದಪ್ಪ ಬೆಟ್ಟಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ ಕೇಳಿ. ಏನು ಹಿಂಗಾದ್ರೆ ಕತೆ? ಸಚಿವರು ಮಂತ್ರಿ ಆಗಿದ್ರು, ಯಾಕೆ ಗೊತ್ತಾಗಿದ್ರು ರಾಜೀನಾಮೆನ? ಅಲ್ಲ, ರಾಜಣ್ಣನ್ ಬಿಡಿಸ, ಅದು ಅವ್ರ ವೈಯಕ್ತಿಕ ಹೇಳಿಕೆ ಆಯ್ತು. ಅದು ಈಗ ನಾಗೇಂದ್ರ ಅವರು ಭ್ರಷ್ಟಾಚಾರನ ಅವ್ರ ಇಲಾಖೆ ಮಾಡಿತ್ತು ಅಂತ ಹೇಳಿ ತಾಂಡಿತ್ತು. ಇವರು ಈ ಕ್ಷೇತ್ರದ ಶಾಸಕರು,
ಗೃಹ ಮಂಡಳಿ ಅಧ್ಯಕ್ಷರು. ಆ ಗೃಹ ಮಂಡಳಿ ನಮಗೆ ಕೊಡ್ಬೇಕಿತ್ತು, ಹಿಂದುಳಿದರಿಗೆ ಕೊಡ್ಲಿಲ್ಲ, ಮೋಸ ಮಾಡಿದ್ರು. ಅವ್ರು ಹೇಳ್ತಾರೆ ನೀನು ರಾಜೀನಾಮೆ ಕೊಡ್ಲಿಲ್ಲ ಅಂತ. ಈ ಪಂಚಾಯತಿ ಅಂದ್ರೆ ಹಳ್ಳ ಹಿಡಿಯಕ್ಕೆ ಕಾರಣ ಒಂದೇ ಒಂದು ಉದ್ದೇಶ ಹೇಳ್ತೀನಿ ನೋಡಿ ಸರ್. ಮೂರ್ ತಿಂಗಳು ಒಂದು ಬೆಂಡೆಕೆರೆ ಗ್ರಾಮ ಪಂಚಾಯತಿಲಿ ಮೂರ್ ತಿಂಗಳು ಅಧ್ಯಕ್ಷರು ಮಾಡಿದ್ರು. ಆ ಮೆಂಬರ್ ಇದ್ದರ್ನೆಲ್ಲ ಅಧ್ಯಕ್ಷರು ಮಾಡಿದ್ರು. ಆ ಮೆಂಬರ್ ಇದ್ದರ್ನೆಲ್ಲ ಮೆಂಬರ್ ಮಾಡಿದ್ರು. ಆ ಬೋರ್ಡೆ ತುಂಬ ಹೊಡಿತು, ಒಂದ್ 4-5 ಹಾಕ್ಸ್ಬಿಟ್ರೆ. ಏನ್ರಿ ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರು ಮಾತ್ರ 5 ವರ್ಷ ಇರ್ಬೇಕು, ಇವ್ರ ಸಂಬಂಧಿಕರು ಮಾತ್ರ 5 ವರ್ಷ ಇರ್ಬೇಕು. ಸರ್, ಈ ದಾಸೆಯಲ್ಲಿ ಶಂಕರಪ್ಪ ಅಂತ ಹೇಳಿ 5 ವರ್ಷ ಅಧ್ಯಕ್ಷರು ಬಿಟ್ಟಿದ್ರು. ನಮ್ಮಂದು ಹೇಳ್ತಾರೆ ಮಾತಿಗೆ ತಪ್ಪಿಯ ಅಂತಾರೆ. ಶಂಕರಪ್ಪನ ಯಾಕೆ 5 ವರ್ಷ ಬಿಟ್ರು? ಅದೇನು ವಿಶೇಷತೆ ಇತ್ತು? ಅವ್ನು ಹೆಂಡ್ರವ್ರಿಗೆ ಅದು ಹೆಂಗೆ ಅಂತ ನಾನು ಹೆಂಗೆ ಹೇಳೋಣ ಸರ್? ಯಾವ ಸರ್ ಹೇಳಿ? ನಮ್ಮ ದುಮ್ಮೇನಹಳ್ಳಿ ನಮ್ಮೂರು ಸರ್. ಹಂಗೆ ಏನು ಅಂದ್ರೆ ಇವರು ಈಗ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಮಾತಿಗೆ ತಪ್ಪಾರೆ ಅಂತಾರೆ. ಅವರು ಚೌಡಪ್ಪನವ್ರಿಗೆ ಸಹ 50 ಜನ ಮುಖಂಡರು ಹೋಗಿದ್ರು ಚೌಡಯ್ಯನವ್ರ ಮಂದಿ. ಏನಂದ್ರು ಸರ್, MLA ಎಲೆಕ್ಷನ್ ಆಗಿರ್ಲಿಲ್ಲ ಸರ್, MLA ಎಲೆಕ್ಷನ್ ಆಗಿರ್ಲಿಲ್ಲ. ಚೌಡಯ್ಯನವ್ರು ಕೇಳಿದ್ದಾರೆ, MLA ಎಲೆಕ್ಷನ್ ಆಗ ಕೇಳಿದ್ರು ಚೌಡಯ್ಯನವ್ರನ್ನ, JDS ಹೋಗ್ತೀವಿ MLC ಮಾಡ್ತಾರಂತೆ. ನಿಮ್ಮನ್ನ ನಾನು ನಿಗಮ ಮಂಡಳಿ ಗ್ರಾಮ ಮಂಡಳಿ ಅಂತ ಹೇಳಿಲ್ಲ, ನಿಗಮ ಮಂಡಳಿ ಅಧ್ಯಕ್ಷರಾಗ್ತೀನಿ ಅಂದ್ರು. ಮಾಡೇ ಮಾಡ್ತೀನಿ, ಗುಡ್ಡಕ್ಕಾರ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳಿದ್ರು ಇದೇ ಶಾಸಕರು. ಆಮೇಲೆ ಏನ್ ಮಾಡಿದ್ರು, 8 ವರ್ಷಕ್ಕೆ ಚೌಡಯ್ಯನ್ ಕರ್ಕೊಂಡವ್ರು. 8 ಚೆನ್ನಾಗೈತೆ ಅಂತ ಇವರೇ ಮದುವೆ ಆಗಿ ಬಂತು. 8 ವರ್ಷ ಕರ್ಕೊಂಡು ಹೋದ್ರು, 8 ಚೆನ್ನಾಗೈತೆ ಇವರೇ ಮದುವೆ ಆಗ್ಬಿಟ್ರು. ಇನ್ನೊಂದು ಆಗ್ತೀನಿ ಅತ್ಲಾಗೆ ಅಂತ. ಈಗ 2 ಮದುವೆ ಆಗ್ಯಾರ, ಒಂದು MLA, ಒಂದು ಗ್ರಾಮ ಮಂಡಳಿ. ಇಬ್ರು ಹೆಂಡ್ತಿದ್ದೀರ ಅವ್ರಿಗೆ. ಏನ್ ಸಹ ಇದು? ಎಲ್ಲಾರು ಮಾಡಿರೋದು ಅವರೇ. ಇವತ್ತು ಹಳ್ಳ ಹಿಡಿಯಕ್ಕೆ ನೋಡ್ರಿ ಬೆಂಡೆಕೆರೆಯಲ್ಲಿ ನೋಡ್ಕೊಂಬರೋಗಿ ಬೇಕಾದ್ರೆ ಹೋಗಿ ನೀವು ಸರ್. ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಪಂಚಾಯತಿ ಇದ್ದಾರನ್ನೆಲ್ಲ ಮೆಂಬರ್ಗಳನ್ನೆಲ್ಲ ಮಾಡ್ಬಿಟ್ಟು ಹಿಂದೆಲ್ಲ ಇದು ನಡೀತಿರ್ಲ. ಒಬ್ಬ ಚೇರ್ಮನ್ ಅಂದ್ರೆ ಒಂದು ಬೆಲೆ ಇರೋದು. ಇವ್ರು ಹಂಗಲ್ಲ, 3 ತಿಂಗಳು ಇವ್ರು ರಾಜಕೀಯ ತೇವ್ ತೀರ್ಸ್ಕೊಳಕ್ಕೋಸ್ಕರ, ಇವರು MLA ಆಗಕ್ಕೋಸ್ಕರ, ಇವರು ದುಡ್ಡು ಮಾಡ್ಕೊಳಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಹಾಳಾಗಕ್ಕೆ ಏನಾರ ಕಾರಣಕರ್ತರು ಯಾರು ಇದ್ರೆ ಅದು ಶಾಸಕರು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. PDOಗಳು ಅಳ್ತವೆ ಸರ್, ಪಾಪ ಅವೇನ್ ಮಾಡ್ತವೆ, ಇವಾಗ ಮೀಟಿಂಗ್ ಕರೆದ್ರೆ 12 ಗಂಟೆ 1 ಗಂಟೆ ತನಕ ಸಾಯಿಸ್ತಾರೆ. ಅವ್ರಿಗೇನು ಹೆಂಡತಿ ಮಕ್ಳಿಲ್ವಾ? ಯಾರು ನಡೆಸ್ತಾ ಇದಾರೆ ಪಂಚಾಯತಿ ಅಂತ ಹೇಳಿ ನಾವು ಮುಂದಿನ ದಿನದಲ್ಲಿ ರೆಕಾರ್ಡ್ ಇದೆ ಬಿಡ್ತೀವಿ. ಪಂಚಾಯತಿ ಪೂರ್ತಿ ನಡೆಸ್ತಾ ಇರೋದು ಶಿವಲಿಂಗೇಗೌಡ್ರೆ ಸರ್. ಒಂದು ಮನೆ ಕೊಡೋದು ಅವರೇ. ಪಾಪ ಕಾಂಗ್ರೆಸ್ನವರು ಈಗಿಂದ ಹಳೆ ಕಾಂಗ್ರೆಸ್ಸಿಗರು ನಾವೆಲ್ಲ ಜೊತೆಲಿದ್ದಾರೆ. ಅವ್ರಿಗೆಲ್ಲ ಏನ್ ಪರಿಸ್ಥಿತಿ ಆಗಿದೆ, ಏನಲ್ಲಿ ಈ KPCC ಇಂದ ಹೇಳ್ಯಾರೆ, ಒಂದು ಹೇಳಿಕೆ ಕೊಡ್ತಾರ. ಅವ್ರು ನಾವ್ ಯಾಕೆ ಭಯನ? ಯಾಕೆ ಭಯ? ನೋಡ್ರಿ, ನಮ್ಮನ್ನೆಲ್ಲ ರೌಡಿ ಶೀಟ್ ಮಾಡ್ಸಿದಾರೆ. ನನ್ ಮಾಡ್ಸ್ಯಾರ, ಭಾಸ್ಕರ್ ಮಾಡ್ಸ್ಯಾರ, ಇವನು ರೌಡಿ ಶೀಟ್ ಮಾಡ್ಸ್ಯಾರ. ಸಮೀವಲ್ ಮೇಲೆ ಮಾಡಿಸ್ರಿ, ಎಸ್ ಕೇಸ್ ಇದಾವೆ. ಯಾಕೆ ಮಾಡ್ಸಲ್ಲ ನೀವು? ಗಡಿಪಾರು ಸಹ ನಮ್ ಕಾಂಗ್ರೆಸ್ ಈಗ BJP ಸರ್ಕಾರ ಇದ್ದಾಗ ನನಗೆ ಗಡಿಪಾರ್ ನೋಟಿಸ್ ಕೊಟ್ರು. ಅದು ಹೈಕೋರ್ಟ್ಗೆ ಹೋದೆ, ನಾನು ಸ್ಟೇ ತಗೊಂಬಂದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವಾರ ಕೊಡ್ಸಿರು. ಇದೇ ಶಾಸಕರು ಸಹ, ಬೇರೆಯವರಲ್ಲ. ಆಮೇಲೆ ತಹಸೀಲ್ದಾರಿಗೆ 1 ಲಕ್ಷ ದಂಡ ಹಾಕಿರ್ಸಿರು ಸರ್. ಏನೋ 107 ಉಲ್ಲಂಘನೆ ಮಾಡಿದ್ವಿ ನಾವು ಅಂತ. ಇದೇ ಶಾಸಕರು ಸಹ. ಯಾಕೆಂದ್ರೆ ಯಾರು ಕೂಡ ಮಾತಾಡೋರು, ವಾಕ್ ಸ್ವಾತಂತ್ರ್ಯ ಇಲ್ಲ ಅವನ ಹತ್ರ, ಮನುಷ್ಯನ ಹತ್ರ ಯಾರು ಕೂಡ ಮಾತಾಡಬಾರ್ದು. ಈಗ ಸಂತೋಷ್ ಮಾತಾಡ್ತಾ ಇರೋದ್ರಿಂದ ಬಂದಿದೆ. ಹಂಗಾರೆ 80,000 ಲಿಂಗಾಯತರಿದ್ದಾರೆ, ಹಿಂದುಳಿದವ್ರು 120 ನಾವು ಯಾರು ಮಾತನಾಡಬಾರ್ದ? ಮಾತಾಡಬೇಡ ಅಂತ ಹೇಳ್ಬಿಡತ್ತೆ. ಮಾತಾಡಲ್ಲ ನಾವ್ ಯಾರು? ಶಾಸಕರು ಹಿಂದುಳಿದವರದು ಪರವಾಗಿ ಏನ್ ಹಿಂದುಳಿದ ವರ್ಗದ ಪರವಾಗಿ ಸರ್? ನೀವು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಕ್ ಶಾಸಕರು ಬೇಕಿಲ್ಲ. ನಾವು ಇವ್ರು ಬರೋದಕ್ಕಿಂತ ಮುಂಚೆ ಅಡಿಗೆದ್ದಿದ್ದು. ಚೌಡಯ್ಯನವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಶಾಸಕರು ಬೇಕಿಲ್ಲ. ಇಂಡಿಪೆಂಡೆಂಟ್ ಗೆಲ್ಲಿಸ್ತೀವಿ ಅವ್ರನ್ನ, ಪಕ್ಷವೇ ಬೇಕಿಲ್ಲ. ಬೇಕಾ? ಆಮೇಲೆ ಲಂಬಾಣಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಯಾರ, ಇಲ್ಲಿ ದಲಿತರಾಗ್ಯಾರೆ. ಇವ್ರು ಬಂದ್ಮೇಲೆ ಎಲ್ಲಿ ಅವಕಾಶ? ಎಲ್ಲಿಂದಲೋ ತಮ್ಮಂದು ಎಲ್ಲಿಗೋ ನಿಲ್ಲಿಸ್ತಾರೆ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ. ಏನಕ್ಕೆ? ಅಲ್ಲಿ ಸ್ಥಳೀಯ ನಾಯಕತ್ವ ಬೇಕು, ದುಡ್ಡಿರೋರೇ ಬೇಕು ಇವ್ರಿಗೆ. ಇವರು 2008 ಬಂದು ದುಡ್ಡನ್ನೇ ತಗೊಂಬಂದಿದ್ರ? 500 ರೂಪಾಯಿ ಬೂತ್ ಕಿಸ್ಕೊಂಡು ಓಟ್ ಮಾಡಿವ್ರಿ. ಈಗ ಅಧ್ಯಕ್ಷರ ವಿಚಾರ ಇವರು ಏನ್ ನಮ್ಮ ಶಾಸಕರು ಇದಾರಲ್ಲ, ಶಾಸಕರು ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳನ್ನ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗಿರೋದು. ಅವ್ರು ಇವತ್ತು ಬೆಕ್ಕು ಕಣ್ಣ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರೆ. ಅವರು ಶಾಸಕರು ಚಿತಾವಣೆಯಿಂದಲೇ ಇದೆಲ್ಲ ಆಗಿರೋದು. ಪಾಪ ಏನಾಯ್ತು?
ದುಡ್ಡು ಸಾಬೀತ್ ಮಾಡಕ್ ದುಡ್ಡು ಮಾಡ್ಕೊಂಡ್ರು ಅಮಾಯಕರೆಲ್ಲ ಹಾಳಾಗೋದ್ರು. ಸರ್ ಅವ್ರ ಪಾತ್ರ ಇಲ್ಲ ಅಂತ ಹೇಳ್ತೀರಿ ಇವರು. ಯಾರು ನಮ್ ಶಾಸಕರ ಪಾತ್ರ ಇಲ್ಲ, ಸುಮ್ನೆ ಸರ್ ಡಾಕ್ಯುಮೆಂಟ್ ಕೊಡ್ತಿದೀವ ಸರ್. ಕುಮಾರಸ್ವಾಮಿ ಎಲ್ಲೆಲ್ಲ ಹಾಕಿದ್ದಾರೆ ಅಂತ ಹೇಳಿ ನೋಡಿ ಸರ್, ಇಲ್ಲೇ ಇದೆಯಲ್ಲ. ಅವರು ಎಲ್ಲಾ ಶಾಸಕರು ಮಾಡ್ತಾರೆ, ಎಲ್ಲಾ ಸರ್ಕಾರದವರು ಮಾಡ್ತಾರೆ ಅಂತ ಅವ್ರ ಆರೋಪ. ಆಯ್ತು, ಎಲ್ಲ ಸರ್ಕಾರದವರು ಮಾಡ್ತಾರಲ್ಲ ಸರ್. ನೀವು ಶಾಸಕರು ನಮ್ಗೆ ಗೊತ್ತೇ ಇಲ್ಲ ಅಂತೀರ. ನೈತಿಕ ಹೊಣೆವಲ್ರಿ. ನಿಮ್ಮ ಅವಧಿ ಭ್ರಷ್ಟಾಚಾರ ಆಗಿದೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು? ತಾಲೂಕು ಆಡಳಿತ ವ್ಯವಸ್ಥೆ ಏನಾಗಿದೆ? ಸರ್ಕಾರ ಕೊಟ್ಟಿರೋ ಸೈಲು ಶಿವಲಿಂಗೇಗೌಡರ ಆದೇಶದ ಮೇರೆಗೆ ಹಾಕಿನಿ ಅಂತ ಹೇಳಿ ಪಾಪ ನಮ್ಮ ದೇವರ ಕ್ಷೇತ್ರನು ಹಿಂದುಳಿದ ಸಮಾಜ, ಧ್ವನಿಲ್ ಸಮಾಜನ ನೀಗಿದಂತಾರೆ ಯಾರಿದ್ರು ಶಾಸಕರೇ. ತಾಲೂಕು ನೈತಿಕ ಹೊಣೆ ಹೊರಬೇಕಾಗಿದ್ದು ಅವ್ರೆ. ಅವ್ರನ್ನ ತುಳಿತಾ ಇದಾರೆ, ಈಗ ಆಗ್ತಾರೆ ಎಲ್ಲ ಇದೆ ಇದ್ರಲ್ಲಿ, ಇದನ್ನ ರಿಲೀಸ್ ಯಾರಿಗೆ? ಕುಮಾರಸ್ವಾಮಿ ಮೇಲೆ. ಇದೇ ಪ್ರೆಸ್ ಮೀಟ್ ರಿಲೀಸ್ ಈ ಶಾಸಕರು ಏನ್ ಮಾಡ್ತಾರೆ, ಅವನ ಮೇಲೆ ಆದೇಶನೂ ಆಗಿದೆ PDO ಮೇಲೆ. ಆದ್ರೆ ಈ ಶಾಸಕರೇನೇ ನಮ್ಮೊಂದು ಹಬ್ಬನ ಕಟ್ಟಿಗೆ ಹಾಕ್ತಾರೆ, ಸಸ್ಪೆಂಡ್ ಹಾಕಿ. ಸರ್, ಒಬ್ಬ ಕನಿಷ್ಠ ಜ್ಞಾನ ಬೇಡ ಸರ್ ಶಾಸಕರಿಗೆ? ಒಬ್ಬ ಈವನ ತೆಗಿಯಕ್ಕೆ ಕೆಲಸ ಮಾಡಿಲ್ಲ ಅಲ್ಲ. ಶಾಸಕರಾದ ಬುದ್ಧಿವಂತರು ಅವ್ನ್ ಸಸ್ಪೆಂಡ್ ಆದ ಜಾಕ್ ಮತ್ತೆ ಒಬ್ಬ ಅಧಿಕಾರಿ ಹಾಕಕ್ಕೆ ಇವ್ರ ಮೇಲೆ ಒತ್ತಡ ಇರ್ತಾರಲ್ಲ ಶಾಸಕರ ಮೇಲೆ, ಅವ್ರನ್ನ ತೆಗೆದ್ರಲ್ಲ ನಾಗರಾಜ್ನ. ಇವತ್ತು ಅವ್ರು ಸರ್ GST ಆಗರು ನೋಡಿ ಸರ್, ಯಾರು ತೆಗ್ದಾರೋ? ಇವೋ ಲಾಗಿನ್ PDO ಅವರು ಬ್ಲಾಕ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇವೋ ಲಾಗಿನ್ ನಿಂದಲೇ ಕರ್ತವ್ಯ ಲೋಪ ಎಸಗಿರೋದು, ಆ ಫ್ರಾಡ್ ಆಗಿರೋದು, ಭ್ರಷ್ಟಾಚಾರ ಆಗಿರೋದು. ಫಸ್ಟ್ ಇವೋ ಸಸ್ಪೆಂಡ್ ಆಗ್ಲೇಬೇಕು. ಶಾಸಕ